ಹಲೋ ಗೈಸ್, ಬೆಳಿಗ್ಗೆ 2 ಇಡ್ಲಿ ತಿನ್ಕೊಂಡು ನಾನು ಸೀದಾ ನನ್ನ ಟ್ರೀಟ್ಮೆಂಟ್ ಹೋದೆ. ಟ್ರೀಟ್ಮೆಂಟ್ ಸಕ್ಕದಾಗಾಯ್ತು. ಆಯಿಲ್ ಮಸಾಜು, ಸ್ಟೀಮು, ಅದಾದ್ಮೇಲೆ ಟ್ರೀಟ್ಮೆಂಟು. ಇಟ್ ವಾಸ್ ರಿಯಲಿ ಕೂಲ್. ಬಟ್ ಆದ್ರೆ ಆಯಿಲ್ ಮಸಾಜ್ ಸ್ಟೀಮ್ ಎಲ್ಲ ತಗೊಂಡಾದ್ಮೇಲೆ ಸ್ನಾನ ಮಾಡೋದೇ ಇದೆಯಲ್ಲ, ಯಪ್ಪ ಶಿವ ಶಿವ ಶಿವ. ಸೊ ಮಧ್ಯಾಹ್ನ ಅನ್ನ ಸಾರು ತಿನ್ಕೊಂಡೆ. ಅದಾದ್ಮೇಲೆ ಮನೆಗೆ ಬಂದು ಒಂದು ಸೋರೆಕಾಯಿನ ಬೇಯಿಸ್ಕೊಂಡು ತಿನ್ಕೊಂಡೆ. ಸಂಜೆ ಆಸ್ ಯೂಶುವಲ್ ಬೈಟು ಕಾಫಿಯಿಂದ ಪೊಂಗಲ್ ತಿನ್ಕೊಂಡೆ. ಸೊ ಈಗ ಹೋಗಿ ಟ್ಯಾಬ್ಲೆಟ್ಸ್ನ ತಗೋಬೇಕು, ಮತ್ತೆ ಮೆಡಿಸಿನ್ಸ್ನ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ದಟ್ ವಾಸ್ ಇಟ್ ಫಾರ್ ಟುಡೇ. ಎವ್ರಿಥಿಂಗ್ ವೆಂಟ್ ವೆಲ್ ಗೈಸ್. ಐಲ್ ಕೀಪ್ ಅಪ್ಡೇಟಿಂಗ್ ಮೈ ಟ್ರೀಟ್ಮೆಂಟ್ ಡೀಟೇಲ್ಸ್. ವೆಲ್, ಇವತ್ತು 2600. ಇಟ್ಸ್ ಅ ಗುಡ್ ಕೌಂಟ್ ಫಾರ್ ಮೀ. ಎಸ್, I'll keep going. You guys also must chant. It's good. Good to chant. Good to remember God basically, because He's our best friend, right? ಹಲೋ ಆಲ್. ಸೊ ಇವತ್ತಿನ ಟ್ರೀಟ್ಮೆಂಟ್ ಈ ಪೌಡರ್ದಾಗಿತ್ತು. ಈ ಪೌಡರ್ ಅರ್ಧ ಪೌಡರ್ ಆಗೋಷ್ಟು 1 ಲೀಟರ್ ನೀರಲ್ಲಿ ನೀಟಾಗಿ ಕುದಿಸಿ, ಅದಾದಮೇಲೆ ಆ ಎಕ್ಸ್ಟ್ರಾಕ್ಟ್ ಏನಿರುತ್ತಲ್ಲ, ಆ ಎಕ್ಸ್ಟ್ರಾಕ್ಟ್ಗೆ ಹನಿ, ಇನ್ನೂ ಕೆಲವೆಲ್ಲ ಪೌಡರ್ಗಳೆಲ್ಲ ಹಾಕಿ ಅದರಿಂದ ಇವತ್ತು ಟ್ರೀಟ್ಮೆಂಟ್ ಕೊಟ್ಟರು. ಇಟ್ ವಾಸ್ ಗುಡ್. ಬೆಳಗ್ಗೆ ಖಾಲಿ ಆಟಲ್ಲಿ ಹೋಗಿದ್ದೆ. ಟ್ರೀಟ್ಮೆಂಟ್ ಮುಗಿದ ಮೇಲೆ ಮನೆಗೆ ಬಂದು ಲೈಟಾಗಿ ಪುಲಾವ್ ತಿಂದೆ. ಮಧ್ಯಾಹ್ನ ಅನ್ನ ಮತ್ತು ಸೋರೆಕಾಯಿ ಚಟ್ನಿ ತಿಂದೆ. ಸಂಜೆಗೆ ಅನ್ನ ಮತ್ತು ಹೀರೆಕಾಯಿ ಸಾರು ತಿಂದೆ. ಮತ್ತು ನೈಟ್ ಮಲಗೋ ಮುಂಚೆ ನಮ್ಮನೇಲಿ ಇದು ಪಲ್ಯ ಮಾಡಿದರು, ಸೀಮೆ ಬದನೆಕಾಯಿ ಪಲ್ಯ. ಸೊ ಸೀಮೆ ಬದನೆಕಾಯಿ ಪಲ್ಯ 1 ಕಪ್ ತಿನ್ಕೊಂಡೆ. ಸೊ ದ್ಯಾಟ್ ವಾಸ್ ಇಟ್ ಫಾರ್ ಡೇ 2 ಆಫ್ ಮೈ ಟ್ರೀಟ್ಮೆಂಟ್. ಸೊ 3 ಹೊತ್ತೂ ಅನ್ನನೇ ತಿಂದೆ. ಸೊ ಡಾಕ್ಟರು ಸಹ ಅನ್ನನೇ ತಿನ್ನಬೇಕು ಅಂತ ಹೇಳಿದರು. ಮುದ್ದೆನೂ ತಿನ್ನೋ ಹಾಗಿಲ್ಲ, ಚಪಾತಿನೂ ತಿನ್ನೋ ಹಾಗಿಲ್ಲ. ಸೊ ಅನ್ನ ಒಂದೇ ಆಪ್ಷನ್. ಸೊ ದ್ಯಾಟ್ ವಾಸ್ ಇಟ್. ಎಸ್, ಥ್ಯಾಂಕ್ ಯು. ಹಲೋ ಗಾಯ್ಸ್. ಸೊ ಇವತ್ತಿನ ಟ್ರೀಟ್ಮೆಂಟು ಸಹ ಕಷಾಯ ವಸ್ತಿನೇ ಆಗಿತ್ತು. ಸೊ ಕಷಾಯನ ಮಾಡ್ಕೊಂಡು ಹೋಗಿದ್ದೆ. ಅದಕ್ಕೆ ಕೆಲವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಟ್ರೀಟ್ಮೆಂಟ್ ಮಾಡಿದ್ರು. ಅದಾದಮೇಲೆ ವಾಪಸ್ ಮನೆಗೆ ಬಂದು ಹೇಳಿಕಾಯಿ ಚಿತ್ರಾನ್ನ ತಿಂದೆ. ಆ್ಯಕ್ಚುಲಿ ಹುಳಿ ಪದಾರ್ಥ ಏನೂ ತಿನ್ನಬಾರ್ದಾಗಿತ್ತು, ಬಟ್ ಹೇಳಿಕಾಯಿ ಚಿತ್ರಾನ್ನ ಅಷ್ಟೊಂದೇನು ಹುಳಿ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹೇಳಿಕಾಯಿ ಚಿತ್ರಾನ್ನ ತೊಗೊಂಡೆ. ಅದಾದಮೇಲೆ ಒಂದು ಪೊಮೊಗ್ರಾನೆಟ್ ತೊಗೊಂಡೆ. ಮಧ್ಯಾಹ್ನದ ಊಟ ಆಲ್ಮೋಸ್ಟ್ ನಾನು 4 ಗಂಟೆಗೆ ತಿಂದೆ, ಬಿಕಾಸ್ ನನ್ನ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ 12 o'clock ಮಾಡಿದ್ದೆ. ಸೊ ಆ್ಯಟ್ 4 o'clock ನಾನು ನುಗ್ಗೆಕಾಯಿ ಸಾರು ತಿಂದಿದ್ದೆ. ಆಫ್ಟರ್ ಅ ಲಾಂಗ್ ಟೈಮ್ ತುಂಬ ಕಾಯಿಗಳನ್ನ ಹಾಕ್ಕೊಂಡು ನುಗ್ಗೆಕಾಯಿ ಸಾಂಬಾರು ತಿಂದಿದ್ದೆ. ಸಾಂಬಾರು ವಿತ್ ರೈಸ್. ಮತ್ತು ಇನ್ನೊಂದು ಪೊಮೊಗ್ರಾನೆಟ್, ದಟ್ ಈಸ್ ದಾಳಿಂಬೆ ತಿನ್ಕೊಂಡಿದ್ದೆ. ರಾತ್ರಿಗೆ ಐ ವಾಸ್ ನಾಟ್ ವೆರಿ ಹಂಗ್ರಿ ಆ್ಯಕ್ಚುಲಿ. ಒಂದು ಪಡ್ಡು ತಿಂದೆ ಅಷ್ಟೇ. ಸೊ ಈಗ ನನ್ನ ಟ್ಯಾಬ್ಲೆಟ್ಸ್, ಐ ಮೀನ್ ನನ್ನ ಮೆಡಿಕೇಷನ್ಸ್ ತಗೊಂಡು ಮಲಗುವ ಸಮಯ. ಸೊ ಇವತ್ತು ನಾನು ನನ್ನ ಚಾಂಟಿಂಗ್ 1600 ಮಾಡಿದೆ. ಟುಡೇ ವಾಸ್ ಅ ವೆರಿ ಗುಡ್ ಫೀಲಿಂಗ್, ಬಿಕಾಸ್ ಐ ಹಾಪ್ಡ್ ಬ್ಯಾಕ್ ಟು ಮೈ ಡೈರಿ, wrote something nice about what I have to do. Actually, that is me actually, but still sometimes unconsciously we do things which we are really not us, right? So ಹಾಗಾಗಿ I just noted down everything. It was a very pleasant day. ಸೊ ನಾಳೆ ನನಗೆ ಆಯಿಲ್ ಇಂದ ಮಾಡುವಂತಹ ಟ್ರೀಟ್ಮೆಂಟ್ ಇದೆ. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಥ್ಯಾಂಕ್ ಯು. ಹಲೋ ಗೈಸ್. ಇವತ್ತು ನನಗೆ ಅಪತರ್ಪಣ ಇತ್ತು. ಅಪತರ್ಪಣ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆಯಿಲಲ್ಲಿ ಇಡೀ ಬಾಡಿಗೆ ಮಸಾಜ್ ಮಾಡ್ತಾರೆ. ಮಸಾಜ್ ಆದಮೇಲೆ ಸ್ಟೀಮ್ ತಗೋಬೇಕು. ಸ್ಟೀಮ್ ತಗೊಂಡಾದಮೇಲೆ ಸೊ ವಾಟ್ ಎವರ್ ಟ್ರೀಟ್ಮೆಂಟ್ ಇದೆ ಅದು ಕೊಡ್ತಾರೆ. ಸೊ ದ್ಯಾಟ್ ಈಸ್ ಅಪತರ್ಪಣ. ಸೊ ಅದು ನಂದು ಇವತ್ತಿನ ಥೆರಪಿ ಆಗಿತ್ತು. ಓ ಮೈ ಗಾಡ್, ಸೆಲ್ಫ್ ಕೇರ್ ಇಸ್ ಲೈಕ್ ಅ ಲಾಟ್ ಅಲ್ವಾ. ಇವತ್ತಂತೂ ಮಸಾಜೆಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ಕಿವಿಯಲ್ಲಿರೋ ಗುಗ್ಗಿನೆಲ್ಲ ತೆಗಿಯೋಷ್ಟರಲ್ಲಿ ಇಟ್ಸ್ ಆಲ್ಮೋಸ್ಟ್ 1.5 hour. ಓ ಮೈ ಗುಡ್ನೆಸ್. ಸೊ ವೆನ್ ವಿ ಸ್ಟಾರ್ಟ್ ಕೇರಿಂಗ್ ಫಾರ್ ಆರ್ ಸೆಲ್ಸ್ ವಿ ನೋಟಿಸ್ ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಟೈಮ್ ಕೊಡೋದು ಅನ್ನೋದನ್ನು. ಸೊ ಇವತ್ತಂತೂ ತುಂಬ ರಿಲ್ಯಾಕ್ಸಿಂಗ್ ಫೀಲ್ ಆಯಿತು. ಆಯಿಲ್ ಮಸಾಜು, ಸ್ಟೀಮ್ ತೊಗೊಂಡಿದ್ದು ಎಲ್ಲ. ಐ ವಾಸ್ ಥಿಂಕಿಂಗ್ ಬರೀ ಟ್ರೀಟ್ಮೆಂಟ್ ಮಾತ್ರನೇ ಹೀಗಿರಬೇಕಾ? ಸೊ ವೀಕ್ಲಿ ಒನ್ಸ್ ನಾವು ಆಯಿಲ್ ಹಾಕ್ಕೊಂಡು ವಿ ಹ್ಯಾವ್ ಟು ಟೇಕ್ ಸ್ನಾನ, ಜಸ್ಟ್ ಲೈಕ್
ಹಬ್ಬಗಳ ಟೈಮಲ್ಲಿ ನಾವು ತಗೋತಿರಲ್ಲ ಎಣ್ಣೆ ಸ್ನಾನ ಅಂತ. ಸೊ ಅದು ವೀಕ್ಲಿ ಒನ್ಸ್ ತೊಗೊಂಡ್ರು ಐ ಥಿಂಕ್ ಇಟ್ ಈಸ್ ವೆರಿ ಗುಡ್ ಫಾರ್ ಅವರ್ ಬಾಡಿ ಅನಿಸುತ್ತೆ. ಸೊ ಇಟ್ ಈಸ್ ಸೋ ರಿಲ್ಯಾಕ್ಸಿಂಗ್ ಆ್ಯಂಡ್ ಇಟ್ ವಾಸ್ ಸೋ ಕಾಮಿಂಗ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಅದು ಮುಗಿಸ್ಕೊಂಡು ಆ್ಯಕ್ಚುಲಿ ಊಟ ತಿನ್ಕೊಂಡೇ ಹೋಗಿದ್ದೆ, ಐ ಮೀನ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗಿದ್ದೆ. ಸೊ ಇದು ಮಾಡುವಾಗ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗಬೇಕು. ಕಷಾಯ ಬಸ್ತಿ ಮಾಡುವಾಗ ಬ್ರೇಕ್ಫಾಸ್ಟ್ ತಿನ್ನಂಗಿಲ್ಲ. ಸೊ ನನಗೆ ಒನ್ ಡೇ ಅಪತರ್ಪಣ ಆದರೆ 2 ಡೇಸ್ ಕಷಾಯ ಬಸ್ತಿ. ಸೊ ಲೇಖನಾವಸ್ತಿಯಲ್ಲಿ ಇದೆರಡು ದೇ ಆರ್ ಫಾಲೋಯಿಂಗ್. ಲೇಖನಾವಸ್ತಿಯಲ್ಲಿ 2 ಟೈಪ್ಸು. ಸೊ ಅಪತರ್ಪಣ 1 ಡೇ, 2 ದಿವಸ ಕಷಾಯ ಬಸ್ತಿ, ಅಗೇನ್ ಅಪತರ್ಪಣ ಮತ್ತು 2 ಡೇಸ್ ಕಷಾಯ ಬಸ್ತಿ, ಮತ್ತು ಲಾಸ್ಟ್ ಡೇ ಅಪತರ್ಪಣ ಇರುತ್ತೆ. ಸೊ ಇಟ್ ಈಸ್ ಇನ್ ಬಿಟ್ವೀನ್ ಕಷಾಯ ಬಸ್ತೀಸ್ 2 ಬ್ಯಾಚಸಲ್ಲಿ ಮಾಡ್ತಿದ್ದಾರೆ ಫಾರ್ 8 ಲಾಂಗ್ ಡೇಸ್. ಸೊ ಲೆಟ್ಸ್ ಸಿ. ಐ ಆಮ್ ಸೋ ಹ್ಯಾಪಿ ಥರ್ಸ್ಡೇ ಆ್ಯಂಡ್ ವೆಲ್ಕಮ್ ಟು ಥರ್ಸ್ಡೇ ಟಾಕ್ಸ್. Whole week in experience. Actually, it's been a week. I have left coffee and tea. Oh my god, not week, I mean almost I'm reaching week. So 3/4 of the week ಮುಗ್ದಿದೆ. ಕಾಫಿ ಮತ್ತು ಟೀನ ಮುಟ್ಟಿಲ್ಲ, ಸ್ವೀಟ್ ಐಟಮ್ಸ್ ತಿಂದಿಲ್ಲ. ಓ ದಿಸ್ ಇಸ್ ಅ ಹ್ಯೂಜ್ ಆ್ಯಕ್ಚುಲಿ. ಸೊ ಇನ್ ಲಾಸ್ಟ್ 13 ಇಯರ್ಸಲ್ಲಿ ಕಾಫಿ ಇಲ್ಲದೆ I have never spent even a single day, I guess. Maybe because of this. So now I have left coffee and tea. I think going further continue ಮಾಡ್ಕೋಬೋದು ಅನ್ಸುತ್ತೆ. It is good. Coffee, tea, not so good. Maybe a black coffee before gym is like okay. So yeah, that is what the thing is. Also ಈ 8 days ಆದಮೇಲೆ ಎನಿಹೌ ನನಗೆ ಐ ಟ್ರೀಟ್ಮೆಂಟು ಇದೆ. ಸೊ ಹಾಗಾಗಿ ಐ ಥಿಂಕ್ ವಾಟ್ ಇಸ್ ಇಟ್ ಫುಡ್ ಎಲ್ಲ ಲೈಟಾಗಿ ತಿನ್ನಬೇಕು ಅನಿಸುತ್ತೆ. ಸೊ ಐ ವಿಲ್ ಬಿ ಫಾಲೋಯಿಂಗ್ ದ ಫುಡ್ ರೂಟೀನ್, ಬಟ್ ಆಫ್ಟರ್ ದಿಸ್ 8 days ಐ ವಿಲ್ ಸ್ಟಾರ್ಟ್ ಮೈ ಜಿಮ್. ಸಖತ್ ಮಿಸ್ ಮಾಡ್ಕೋತಾ ಇದ್ದೀನಿ ಜಿಮ್ಗೆ ಹೋಗೋದನ್ನು. ಇಟ್ಸ್ ಕ್ರೇಜಿ ಬಟ್ ಇಟ್ಸ್ ರಿಯಲಿ ನೈಸ್. ಸೊ ಯಾ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಸಾಲೆ ದೋಸೆ, ನಮ್ಮನೇಲಿ ದೋಸೆ ಮಾಡಿದರು. ಸೊ ಸ್ವಲ್ಪ ತುಪ್ಪ ಹಾಕು ಅಂತ ಹೇಳಿ ನಮ್ಮಮ್ಮ ಕೈಯಲ್ಲಿ 2 ಮಸಾಲೆ ದೋಸೆ ಮಾಡಿಸ್ಕೊಂಡು ತಿಂದೆ ಚಟ್ನಿ ಜೊತೆ. ಅದಾದಮೇಲೆ 1 ಚೇಪೆ ಹಣ್ಣು ಮತ್ತು 1 ಪೊಮೊಗ್ರಾನೆಟ್ ಥೆರಪಿಗೆ ಹೋಗಿದ್ದೆ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಸೀದಾ ಥೆರಪಿಗೆ ಹೋಗಿದ್ದೆ. ಥೆರಪಿ ಮುಗಿಸ್ಕೊಂಡು ಬಂದು 1 ಪೊಮೊಗ್ರಾನೆಟ್, ದಾಳಿಂಬೆ ಮತ್ತು 1 ಚೇಪೆ ಹಣ್ಣು ತಿಂದ್ಕೊಂಡೆ. ಸೊ ಅದಾದಮೇಲೆ ಮಧ್ಯಾಹ್ನ, ಓ ಮೈ ಗಾಡ್, ಶ್ರೀ ರಾಘವೇಂದ್ರ ಕೆಫೆ, ನಾನು ಫೋಟೋ ಹಾಕ್ತೀನಿ ಅವ್ರದ್ದು ಹೋಟೆಲ್ ಅಡ್ರೆಸ್. ಸೊ ವಿದ್ಯಾಪೀಠ ಸರ್ಕಲಲ್ಲಿದೆ. ಹೋಮ್ ಮೇಡ್ ಫುಡ್ ಎವ್ರಿ ಡೇ ದೇ ಸರ್ವ್. ಇಟ್ ಇಸ್ ರಿಯಲಿ ಗುಡ್. ನಾನು ಆಲ್ಮೋಸ್ಟ್ 3-4 ಟೈಮ್ಸ್ ತಿಂದಿದ್ದೀನಿ. ಐ ರಿಯಲಿ ಫೆಲ್ಟ್ ಲೈಕ್ ಅ ಹೋಮ್ ಫುಡ್. ಇಟ್ ವಾಸ್ ಸೋ ಗುಡ್, ಸೋ ಸೂದಿಂಗ್, ಸೋ ಲೈಟ್ ಆ್ಯಂಡ್ ಇಟ್ ವಾಸ್ ಸೋ ನೈಸ್ ಆ್ಯಕ್ಚುಲಿ. ಸೊ ಮಧ್ಯಾಹ್ನ ಅನ್ನ ಸಾಂಬಾರು ತಿಂದ್ಕೊಂಡೆ. ತಿಂದಾದ್ಮೇಲೆ ಈಗ ಬಂದು 1 ಚೇಪೆ ಹಣ್ಣು ತಿಂದೆ. ಸೊ ದಟ್ಸ್ ಇಟ್. ಸಂಜೆ ಏನಾದರೂ ಹಸಿವಾದರೆ ಐ ಈಟ್ ಸಮಥಿಂಗ್ ಲೈಟ್. ಇಫ್ ನಾಟ್, ದ್ಯಾಟ್ಸ್ ಇಟ್. ಹಾಟ್ ವಾಟರ್ ಕುಡಿದ್ಬಿಟ್ಟು ತಾಚಿ ಮಾಡೋದು. ತಾಚಿ ಮಾಡೋದ್ರಲ್ಲಿ ಇರ್ತೀನಿ. ಓ ಮೈ ಗಾಡ್. ಬಟ್ ಯಾ, ಇಟ್ಸ್ ಬಿನ್ ಅ ಗ್ರೇಟ್ ಜರ್ನಿ. I had went to temple also, so it is really nice experience of this week. Week went great and I followed everything. I did not eat junk foods. Yeah. Hello guys. So week 6 day 5. ಸೊ ಇವತ್ತು ಸಹ ಖಾಲಿ ಹೊಟ್ಟೆಯಲ್ಲಿ ಕಷಾಯ ಬಸ್ತಿ ಇತ್ತು ನನಗೆ. ಕಷಾಯ ಬಸ್ತಿ ಮುಗಿಸ್ಕೊಂಡು ನಮ್ಮ ಆಂಟಿ ಮನೆಯಲ್ಲಿ ಗೋಧಿ ನುಚ್ಚಿನ ಪೊಂಗಲ್ ತಿನ್ಕೊಂಡಾದ್ಮೇಲೆ ನಮ್ಮ ಮನೆಗೆ ಹೋಗಿ 1 ಚೇಪೆ ಹಣ್ಣನ್ನ ತಿನ್ಕೊಂಡೆ. ಅದಾದಮೇಲೆ ನಮ್ಮ ಮಧ್ಯಾಹ್ನದ ಊಟ, ಆ್ಯಕ್ಚುಲಿ ನಮ್ಮಮ್ಮ ಹೊರಗೆ ಹೋಗಿದ್ರು. ಐ ರಿಯಲಿ ಹ್ಯಾಡ್ ಟು ಥ್ಯಾಂಕ್ ಸಮ್ ಆಫ್ ದ ಹೋಟೆಲ್ಸ್ ಇನ್ ಮೈ ಎಂಟೈರ್ ಲೈಫ್ ಅನ್ಕೋತೀನಿ. ನನ್ನ ಹಾಸ್ಟೆಲ್ ಡೇಸ್ ಮೆಮರಿ ಅಂತಂದರೆ ರೋಟಿಗರ್. ಎವ್ರಿ ಡೇ ನಾನು ರೋಟಿ ಕರಿ ಅಲ್ಲಿ ತಿಂತಿದ್ದೆ, ಮಿಸ್ ಮಾಡಿದೆ. ನನ್ನ ಸಂಜೆಯ ಊಟ ಅಲ್ಲೇ ಆಗ್ತಿತ್ತು. ಮಾರ್ನಿಂಗ್ ಬೈ ಟು ಕಾಫಿ. ಆಲ್ 5-6 ಇಯರ್ಸ್ ಕಂಟಿನ್ಯೂಸ್ಲಿ ನಾನು ಖಾರಾಬಾತು, ಇಡ್ಲಿ, ವಡೆ ಅಲ್ಲೇ ಕಾಲೇ ಹಾಕಿದ್ದೀನಿ. ಸೊ ದ್ಯಾಟ್ ಈಸ್ ಮೈ ಬೈ ಟು ಕಾಫಿ ಸ್ಟೋರಿ. ಸೊ ಈಗ ನಮ್ಮ ಮನೆ ಹತ್ತಿರ ಸುತ್ತಮುತ್ತ, ನಿನ್ನೆ ಹೇಳಿದೆ ರಾಘವೇಂದ್ರ ಕೆಫೆ, ಸೊ ಅದೊಂದು ಒಳ್ಳೆ ಮನೆ ಊಟ ಸಿಗುತ್ತೆ. ಮತ್ತು ರಂಗ ಹೋಟೆಲ್ ಅಂತ ಇದೆ, ವಿದ್ಯಾಪೀಠ ರೋಡು, ಕತ್ರಿಗುಪ್ಪೆ ಮೇನ್ ರೋಡಲ್ಲಿ ಬರುತ್ತೆ. ಸೊ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ
ಇರೋ ಅನ್ನ ಸಾರು ಮುದ್ದೆ ಎಲ್ಲ ಸಿಗುತ್ತೆ. ಇಟ್ ವಾಸ್ ಸೋ ಫ್ಯಾಂಟಾಸ್ಟಿಕ್. ಸೊ ಮಧ್ಯಾಹ್ನ ಅದನ್ನ ತಿನ್ಕೊಂಡೆ. ತಿಂದಾದ್ಮೇಲೆ ಸಂಜೆಗೆ ಅಗೇನ್ ಐ ವೆಂಟ್ ಟು ರಾಘವೇಂದ್ರ ಕೆಫೆ. ಸೊ ಇಲ್ಲಿ ಇಡ್ಲಿ ಸಾಂಬಾರ್ ಚಟ್ನಿ ಫಾರ್ ದ ಫಸ್ಟ್ ಟೈಮ್ ನಾನು ಎಲ್ಲೋದ್ರೂ ಎಕ್ಸ್ಟ್ರಾ ಸಾಂಬಾರ್ ಮತ್ತೆ ಚಟ್ನಿ ಅಂತೂ ಹಾಕಿಸ್ಕೊಳಲ್ಲ. ಇಲ್ಲಿ ಮತ್ತೆ ಕೇಳಿ ಹಾಕಿಸ್ಕೊಂಡೆ. ಅಷ್ಟು ಚೆನ್ನಾಗಿತ್ತು. ಬನಶಂಕರಿ ಅಲ್ಲಿದೆ. ಬನಶಂಕರಿ ಮೇನ್ ಬಸ್ ಸ್ಟಾಪ್ ಹತ್ರನೇ ನಿಮಗೆ ಸಿಗುತ್ತೆ. ಮೆಟ್ರೋ RV ಕಾಲೇಜ್ ಮೆಟ್ರೋ ರೋಡ್ ಇದೆಯಲ್ಲ, ಅದ್ರ ಮುಂದಿನ ರೋಡಲ್ಲಿ. ಇಟ್ ವಾಸ್ ಸೋ ಗುಡ್ ಆ್ಯಕ್ಚುಲಿ. So far had a great evening. So that's it for the day. I really thank because ನಾನು since last 13 years ಇಂದ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದೊತ್ತಾದರೂ ನಾನು ಆಚೆ ತಿಂತೀನಿ. ಮನೇಲಿರಲಿ ಅಥವಾ ಮನೆಯವ್ರ ಜೊತೆ ಇರಲಿ ಅಥವಾ ಮನೆಯವ್ರ ಜೊತೆ ಇಲ್ಲದೆ ಇರಲಿ, ಬಟ್ ಸ್ಟಿಲ್ every one of my meal will be held outside itself. So yes, I really thank ಬಸವನಗುಡಿ ಇನ್ ಅಂಡ್ ಅರೌಂಡ್ ಇರೋ ಹೋಟೆಲ್ಸ್ ಎಲ್ಲ, ಬಿಕಾಸ್ ಎಲ್ಲದರಲ್ಲೂ ನಾನು ತಿಂದಿದ್ದೀನಿ. ಇಟ್ ಇಸ್ ಸೋ ಗುಡ್ ಆ್ಯಂಡ್ ಸೋ ಸೂದಿಂಗ್. ಈ ಮಳೆಯಲ್ಲಿ ಬಿಸಿ ಬಿಸಿ ಇಡ್ಲಿ ತಿನ್ಕೊಂಡು ಐ ಫೆಲ್ಟ್ ರಿಯಲಿ ನೈಸ್ ಆ್ಯಂಡ್ ಗ್ರೇಟ್. ಇಟ್ ವಾಸ್ ಅ ಗ್ರೇಟ್ ಡೇ ಆ್ಯಂಡ್ ಅ ಗ್ರೇಟ್ ಥೆರಪಿ ಟೂ. ಥ್ಯಾಂಕ್ ಯು. ಹಲೋ ಗೈಸ್, ಇವತ್ತು ಸಹ ನನಗೆ ಲೇಖನ ಬಸ್ತಿ ಇತ್ತು. ಸೊ ಆಕ್ಚುಲಿ ಇದೇನಂದ್ರೆ ಕಷಾಯ. ಸೊ ಕಷಾಯನ ನಮ್ಮ ಬಾಡಿಗೆ ಪಾಸ್ ಮಾಡ್ತಾರೆ. ವಿಚಿತ್ರ ಏನಪ್ಪಾ ಅಂತಂದ್ರೆ, ಕಷಾಯ ಹಾಕಿದ್ ನಾಟ್ ಈವನ್ 2-3-5 minutes, ವಿತಿನ್ 5 minutes ಹೆಂಗ್ ಮೋಷನ್ ಆಗುತ್ತೆ ಅಂದ್ರೆ, ನೋ ಮ್ಯಾಟರ್ ವಾಟ್ ಹಿಂದಿನ ದಿವಸ ತಿಂದಿದ್ರು ಸಹ ಸಖತ್ 5 to 10 minutes ವಾಟರಿ ಮೋಷನ್ ಆಗುತ್ತೆ. ಸೊ ದಟ್ ಈಸ್ ದ ಎಫೆಕ್ಟಿವ್ನೆಸ್ ಆಫ್ ದಿಸ್ ಕಷಾಯ ಬಸ್ತಿ. Seriously, it is like crazy. Ayurvedic treatment is not to be taken very lightly. It is very serious and the process is very strict. ವೆಲ್, ಇವತ್ತು ಬೆಳಿಗ್ಗೆ ನಾನು ತಿನ್ಕೊಂಡೆ 2 ಇಡ್ಲಿ, ಸೇಮ್ ನಮ್ಮ ರಾಘವೇಂದ್ರ ಕೆಫೆಯಲ್ಲಿ. ಸೊ ರಾಘವೇಂದ್ರ ಕೆಫೆ ಫೋಟೋ ಹಾಕ್ತೀನಿ ನಾನು. ಅದಾದ್ಮೇಲೆ ಮಧ್ಯಾಹ್ನ ನಮ್ಮ ಅತ್ತೆ ಮನೆಯಲ್ಲಿ ಮಾಡಿದ್ರು ಇದ್ಕಿನ ಬೇಳೆ ಸಾರು. ಸೊ ಅನ್ನಕ್ಕೆ 1 ಸ್ಪೂನ್ ತುಪ್ಪ ಹಾಕೊಂಡು ಇದ್ಕಿನ ಬೇಳೆ ಸಾರು ತಿಂತಾ ಇದ್ರೆ, ಆಕ್ಚುಲಿ ಸೀಸನ್ ಅಲ್ಲ, ಬಟ್ ಸ್ಟಿಲ್ ಇಟ್ ವಾಸ್ ಟೂ ಯಮಿ. ಅದಾದ್ಮೇಲೆ ಸಂಜೆಗೆ ನಮ್ಮನೇಲಿ ಬಸ್ಸಾರು ಮಾಡಿದ್ರು. ಸೊ ಹಾಗಾಗಿ ಬಸ್ಸಾರು ಪಲ್ಯ ಫುಲ್ ತಿಂದೆ. ಅದಾದ್ಮೇಲೆ ಏನಾದ್ರೂ ವೀಕೆಂಡ್ ಬೇರೆ ಬಂತಲ್ವಾ, ಸೊ ಪ್ರತಿ ವೀಕೆಂಡಲ್ಲೂ ಏನಾದ್ರೂ ಜಂಕ್ ತಿಂದು ಅಭ್ಯಾಸ ಅಲ್ವಾ ಈ ಬಾಡಿಗೆ. ಸೊ ಹಾಗಾಗಿ ಸರಿ ಅಂತ ಹೆಲ್ತಿ ಸಬ್ಸ್ಟಿಟ್ಯೂಟ್ ಏನು ಅಂತ ನೋಡಿದ್ರೆ ಇಟ್ಸ್ ನನ್ ಅದರ್ ದ್ಯಾನ್ ಸೂಪ್ಸ್, ರೈಟ್? ಸೊ ಸರಿ ಆಯ್ತು ಅಂತ ಸ್ಪಿನಾಚ್ ಸೂಪ್ ಕುಡಿಯೋಣ ಅಂತ ಇಲ್ಲಿ ಶ್ರೀನಿವಾಸ್ ನಗರಲ್ಲಿ ಪಂಚಮಿ ಅಂತ ಒಂದು ಸ್ಮಾಲ್ ಕೆಫೆ ತರ ಇದೆ. ಅಲ್ಲಿ ನಾರ್ತ್ ಇಂಡಿಯನ್ ಡಿಶಸ್ ಸಖತ್ತಾಗಿರುತ್ತೆ. ಅದ್ರದ್ದು ಹಾಕ್ತೀನಿ ಇಫ್ ಎನಿಬಡಿ ವಾಂಟ್ಸ್ ಟು ಜಸ್ಟ್ ಚಕ್ ಇನ್. ಸೊ ಎಸ್, ಸೊ ಸೂಪ್ನ ಕುಡ್ಕೊಂಡೆ. ಸೊ ದಟ್ ವಾಸ್ ಇಟ್ ಫಾರ್ ಟುಡೇ. ಇಟ್ ವಾಸ್ ಅ ಗ್ರೇಟ್ ಡೇ. ಹ್ಯಾಪಿ ವೀಕೆಂಡ್ ಟು ಯು ಆಲ್ ಗೈಸ್. ಹೆಲೋ ಆಲ್, ಹ್ಯಾಪಿ ಸಂಡೇ. ಸೊ ಇವತ್ತು ನನ್ನ ಲೇಖನ ಬಸ್ತಿಯ ಕಷಾಯ ಬಸ್ತಿ ದ ಒನ್ ಟೈಪ್ ಅದ್ರದ್ದು ಲಾಸ್ಟ್ ದಿನ ಇವತ್ತು. ಓ ಮೈ ಗಾಡ್, ಇಟ್ ವಾಸ್ ಸೋ ಗುಡ್. ಲಿಟ್ರಲಿ ಐ ಆಮ್ ಜಸ್ಟ್ ಮಿಸ್ಸಿಂಗ್ ಇಟ್ ಆಫ್ಟರ್ ಟೇಕಿಂಗ್ 5 days ಆಫ್ ಕಷಾಯ ಬಸ್ತಿ ಅನಿಸುತ್ತೆ. ಸೊ ನಾಳೆ ನಂದು ಅನುವಾಸನ. ಸೊ ಅದು ಬಾಡಿಗೆಲ್ಲ ಆಯಿಲ್ ಕೊಟ್ಟು ಆಯಿಲ್ ಮಸಾಜ್ ಮಾಡಿ ಮತ್ತು ಸ್ಟೀಮ್ ಮಾಡಿ ಒನ್ ಆಫ್ ದ ಆಯಿಲ್ನ ಟ್ರೀಟ್ಮೆಂಟ್ ಆಗಿ ನಮ್ಮ ಬಾಡಿ ಒಳಗೆ ಇನ್ಫ್ಯೂಸ್ ಮಾಡ್ತಾರೆ. ಸೊ ನಾಳೆ ನನ್ನ ಲೇಖನ ಬಸ್ತಿಯ ಲಾಸ್ಟ್ ಡೇ ಆ್ಯಕ್ಚುಲಿ. ಸೊ ಇಟ್ ವಾಸ್ ರಿಯಲಿ ಅ ಗ್ರೇಟ್ ಜರ್ನಿ. ಪರ್ಸ್ನಲಿ ಹೇಳಬೇಕಂದ್ರೆ, ಇನ್ ಟರ್ಮ್ಸ್ ಆಫ್ ಈಟಿಂಗ್ ಹ್ಯಾಬಿಟ್ಸ್, 1 ವಾರದಿಂದ ನೋ ಆಯಿಲ್ ಐಟಮ್ ಮತ್ತು ನೋ ಟೀ ಕಾಫಿ, no junk food basically. So all these years of my 13-14 years of journey in Bangalore ಅಲ್ಲಿ for the first time 1 ವಾರ ಪೂರ್ತಿ ಏನು ಬ್ಯಾಡ್ ಐಟಮ್ಸ್, ಬ್ಯಾಡ್ ಫಾರ್ ಅವರ್ ಬಾಡಿ ಅದನ್ನು ತಿಂದೇ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದು. ಐ ಫೀಲ್ ಸೋ ನೈಸ್ ಅಬೌಟ್ ದಿಸ್. ನಿಜ ತುಂಬ ಖುಷಿ ಆಗ್ತದೆ. ಐ ಥಿಂಕ್ ಟ್ರೀಟ್ಮೆಂಟಿಂದ ನಾವು ಜಂಕ್ ಎಲ್ಲ ಬಿಡಂಗೆ ಆಗ್ತೀವಿ ಅಂತಂದರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಷ್ಟು ಒಳ್ಳೇದಲ್ವಾ.
ಐ ಟ್ರೂಲಿ ಫೀಲಿಂಗ್ ಸೊ ಈಗ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ಐ ಥಿಂಕ್ ಇದನ್ನ ಕಂಟಿನ್ಯೂ ಮಾಡಬೇಕು, ನಾಟ್ ಟು ಈಟ್ ಮಚ್ ಜಂಕ್. ಸೊ ಇವತ್ತು ಬೆಳಿಗ್ಗೆ ನಾನು ನನ್ನ ವಸ್ತಿ ಮುಗಿಸ್ಕೊಂಡು ಬಂದು ಪೊಂಗಲ್ ತಿನ್ಕೊಂಡೆ. ಮನೇಲಿ ಪೊಂಗಲ್ ಮಾಡಿದ್ರು. ಆ, ಪೊಂಗಲ್ ಆದಮೇಲೆ ಒಂದು ದಾಳಿಂಬ್ರೆ ತಿಂದೆ. ಮಧ್ಯಾಹ್ನ ಅಷ್ಟೊಂದು ಹಸ್ವಿರಲಿಲ್ಲ ಬಿಕಾಸ್ ಇವತ್ತು ಸಂಡೇ ಲೇಟಾಗಿ ಎದ್ದು ಲೇಟಾಗೆಲ್ಲ ಮುಗಿಸ್ಕೊಂಡೆ. ಸೊ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ ತಿಂದಿದ್ದೆ ಅರೌಂಡ್ 12 o'clock. ಸೊ ಹಾಗಾಗಿ ಅರೌಂಡ್ 3 o'clock ಒಂದು ಸ್ವಲ್ಪ ಸ್ವೀಟ್ ಕಾರ್ನ್, ಜಾಸ್ತಿ ತಗೋಬಾರ್ದಿತ್ತು ನಾನು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಮತ್ತು ಒಂದು ಚೇಪೆ ಹಣ್ಣು ತಿನ್ಕೊಂಡೆ. ಸೊ ದಟ್ಸ್ ಇಟ್ ಫಾರ್ ಮೈ ಆಫ್ಟರ್ನೂನ್. ಸಂಜೆಗೆ ಬಿಸಿ ಬಿಸಿ ಇಡ್ಲಿ ಫ್ರಮ್ ರಾಘವೇಂದ್ರ ಕೆಫೆ ಹೊಸದಾಗಿ ಓಪನ್ ಆಗಿದೆಯಲ್ಲ, ಅದು ಐಮ್ ಜಸ್ಟ್ ಕ್ರೇವಿಂಗ್ ದೇರ್ ಸಾಂಬಾರ್ ಚಟ್ನಿ. ಸೊ ಹಾಗಾಗಿ ಅಲ್ಲೋಗಿ 2 ಇಡ್ಲಿ ತಿನ್ಕೋತೀನಿ. ಸಂಜೆ ನಮ್ಮನೇಲಿ ಆ್ಯಕ್ಚುಲಿ ಚಪಾತಿ ಹೀರೆಕಾಯಿ ಪಲ್ಯ ಮಾಡ್ತಿದ್ದಾರೆ. ಸೊ ವಾಪಸ್ ಬಂದ್ಕೊಂಡು ಹೀರೆಕಾಯಿ ಪಲ್ಯನ ತಿನ್ಕೊತೀನಿ. that will be for my day, guys. So yes, consider health as your primary factor and take care of your health. ಅದರಲ್ಲೂ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಆರ್ ಸೋ ಅಮೇಝಿಂಗ್. I'll reveal the weight which I have lost since this week tomorrow.